ವೀಕ್ಷಕರೇ, ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದೇನಪ್ಪ ಅಂತಂದ್ರೆ ಇವಾಗ ಈ ವಾರ ಯಾರು ಜೋಡಿ ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಈಗ ಅಭಿ ಅವ್ರಿಗೆ ಮತ್ತೆ ಇಲ್ಲಿ ಸ್ಪಂದನ ಅವ್ರಿಗೆ ಸಿಕ್ಕಾಪಟ್ಟೆ ಲಕ್ಕಿತ್ತು. ಆಲ್ಮೋಸ್ಟ್ ಇಲ್ಲಿ ಅಭಿ ಅವ್ರು ಫಸ್ಟ್ ಹೇಳಿದ್ರು, ಯಾರು ಗೊತ್ತು ಲಕ್ಕಿದ್ರು ಕೂಡ ನೀನೇ ಕ್ಯಾಪ್ಟನ್ ಆಗ್ಬೋದು, ಅಂದ್ರೆ ನಾವಿಬ್ರೆ ಕ್ಯಾಪ್ಟನ್ ಆಗ್ಬೋದು ಅಂತ ಅಂದ್ಬಿಟ್ಟು. ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಇಲ್ಲಿ ಚೈತ್ರ ಅವರು ತುಂಬಾ ಚೆನ್ನಾಗಿ ಬಾಲ್ ಟಾಸ್ಕ್ ಅಲ್ಲೂ ಇಲ್ಲಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಸಣ್ಣ ಸಣ್ಣ ಬಾಲ್ಗಳು ಏನಿತ್ತು ತುಂಬಾ ಚೆನ್ನಾಗಿ ಆಡಿದ್ರು. ಪಾಯಿಂಟ್ಗಳು ಕೂಡ ಅವರೇ ಹೈಯೆಸ್ಟ್ ಪಾಯಿಂಟ್, ಇಲ್ಲಿ 980 ಪಾಯಿಂಟ್ಸ್ ಏನೋ ಅವರು ತಗೊಂಡ್ರು. ತುಂಬಾ ಚೆನ್ನಾಗಿ ಆಡಿದ್ರು. ಆದ್ರೆ ಈ ಒಗಟು ಬಿಡಿಸ್ತಾರಂತ ಹೇಳಿದ್ನಲ್ಲ, ಇದರಲ್ಲಿ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ನೋಡಿ, ಅಶ್ವಿನಿ ಅವರು ಎಲ್ಲಾನು ಕೂಡ ಇಲ್ಲಿ ಎತ್ಕೊಂಡಿದ್ರು ಕೂಡ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಈ ತರ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಕೂಡ ಇಲ್ಲಿ ಮಾತಾಡ್ಕೊಂಡ್ರು. ಹೌದು, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇತ್ತು. ಬಟ್ ಎಲ್ಲರೂ ಕೂಡ ಗಿಲ್ಲಿ ಅವ್ರಿಗೆ ಅಣಗಿಸಿದ್ರಲ್ವಾ, ಗೇಮಿಂದ ಸೋತಿದ ತಕ್ಷಣ ತುಂಬಾ ಬ್ಯಾಡ್ ಆಗಿ ಆಡಿದ್ರು ಅಂತಾನೆ ಹೇಳ್ಬೋದು. ಆ ಒಂದು ಬಾಲ್ ಟಾಸ್ಕ್ ಏನಿತ್ತು, ಕಾವ್ಯ ಅವರು ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡಿದ್ರು ಅಂತ ಹೇಳ್ಬೋದು. ಡಿಸಪಾಯಿಂಟ್ ಆಯ್ತು ಇದರಿಂದ. ಇಲ್ಲಿ ಆ ಬಾಲ್ ಎತ್ಕೋಬೇಕಾದ್ರೆ ಮೈನಸ್ ಆಗಿದೆ ಏನಪ್ಪಾ ಅಂತಂದ್ರೆ 200 ಪಾಯಿಂಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಸಿಗದೆ ಇರೋಕ್ಕೆ ಫಸ್ಟ್ ಇಲ್ಲಿ ಅವರು ಜಾಸ್ತಿ ಆಸೆ ಪಟ್ಟರು. ಬಟ್ ದೊಡ್ಡ ದೊಡ್ಡ ಬಾಲ್ಗಳನ್ನ ಎತ್ಕೊಂಡೋಗಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರೋದು. ಇದಕ್ಕೆ ಮೇನ್ ಆಗಿ ರೀಸನ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಬೇಜಾರು ಮಾಡ್ಕೊಂಡು ಹೇಳ್ತಾರೆ. ಕಾವ್ಯ ಅವ್ರಿಗೆ ಅವರು ಹೇಳಿದ್ರಂತೆ, ಬೇಡ ಫಸ್ಟ್ ದೊಡ್ಡ ದೊಡ್ಡ ಬಾಲ್ನ ಹಾಕೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಕಾವ್ಯ ಅವರು ಮಾತು ಕೇಳಿಲ್ಲ, ಏನು ಕೂಡ ಇಲ್ಲಿ ಮಾಡಕ್ ಆಗಲ್ಲ. ಕೆಲವೊಂದ್ಸತಿ ಅದಕ್ಕೆ ಇಲ್ಲಿ ಹೇಳೋದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಅಂದ್ಬಿಟ್ಟು. ಅದಕ್ಕೆ ಕಾವ್ಯ ಅವ್ರಿಗೂ ಕೂಡ ಸ್ವಲ್ಪ ಇಲ್ಲಿ ಕಾನ್ಫಿಡೆನ್ಸ್ ಓವರ್ ಆಗಿ ಇತ್ತು. ಅದಕ್ಕೆ ಬರೀ 200 ಪಾಯಿಂಟ್ಸ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಆಸೆ ಬಿದ್ರು. ಬಟ್ ದೊಡ್ಡ ಬಾಲ್ಗೆ 10 ಪಾಯಿಂಟ್ಸ್, ಚಿಕ್ಕ ಬಾಲ್ಗೆ 30 ಪಾಯಿಂಟ್ಸ್, ಮತ್ತೆ ಇಲ್ಲಿ 50 ಪಾಯಿಂಟ್ಸ್, ಅಂದ್ರೆ 10, 30, 50, 200 ಈ ರೀತಿ ಬಾಲ್ಗಳ ಪಾಯಿಂಟ್ಸ್ ಇತ್ತು. ಫಸ್ಟ್ ಇಲ್ಲಿ ಬರೋದೇ ಅಭಿ ಅವರು ಮತ್ತೆ ಚೈತ್ರ ಅವರು 980 ಪಾಯಿಂಟ್ಸ್ ಸಿಗುತ್ತೆ. 880 ಪಾಯಿಂಟ್ಸ್ ಬಂದು ರಘು ಅವ್ರಿಗೆ, 550 ಪಾಯಿಂಟ್ಸ್ ಬಂದು ಮಾಲು ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ, ಮತ್ತೆ 50 ಪಾಯಿಂಟ್, ಬರೀ 50 ಪಾಯಿಂಟ್ಸ್ ಇಲ್ಲಿ ಹಾಕಿದ್ರು. ಅಂದ್ರೆ ಒಂದೇ ಒಂದು ಬಾಲ್ನೇ ಅವರು ತಗೊಂಡೋಗಿ ಹಾಕೋದು. ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು. ಸಿಕ್ಕಾಪಟ್ಟೆ ಇಲ್ಲಿ ಡಿಸಪಾಯಿಂಟ್ ಆಯ್ತು. ಮತ್ತೆ ಇಲ್ಲಿ ಎಲ್ರು ಕೂಡ ಖುಷಿ ಪಡೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಸ್ಪಂದನ ಅವ್ರನ್ನ ಎಲ್ರು ಕೂಡ ಬೈತಿದ್ರು. ಗೇಮ್ ಅಂತ ಬಂದ್ರೆ ಏನು ಆಡಲ್ಲಪ್ಪ, ಲಕ್ಕೇ ಇಲ್ಲ, ಲಕ್ಕಲ್ಲಿ ಗೆಲ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸದ್ಯ ಈಗ ಅಭಿ ಅವರು ಮತ್ತಿಲ್ಲಿ ಸ್ಪಂದನ ಅವರು, ಅಂದ್ರೆ ಸ್ಪಂದನ ಅವ್ರ ಫ್ಯಾನ್ಸ್ಗೆ ಇಲ್ಲಿ ಖುಷಿಯಾಗಿರುತ್ತೆ. ಕೆಲವೊಬ್ರು ಏನ್ ಹೇಳ್ತಿದ್ರು ಅಂತಂದ್ರೆ, ನನ್ನ ವಿಚಾರ ನಾನು ಇಲ್ಲಿ ಹೇಳ್ತಲ್ಲ, ಇಲ್ಲಿ ನನ್ನ ಒಂದು ಒಪಿನಿಯನ್ ಅಲ್ಲ ಇಲ್ಲಿ ಹೇಳ್ತಿರೋದು. ಬೈ ಲಕ್ಕಲ್ಲಿ ಇಲ್ಲಿ ಸ್ಪಂದನ ಅವ್ರಿಗೆ ಎಲ್ಲ ಸಿಗ್ತಿದೆ ಅಂತ ಎಲ್ರು ಮಾತಾಡ್ತಾ ಇದ್ರು. ಅಭಿ ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ ಲಕ್ಕಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಲಕ್ಕು ಇಲ್ಲಿ ಕೈ ಹಿಡಿತು ಅಂತಾನೆ ಹೇಳ್ಬೋದು. ಇಲ್ಲಿ ಸ್ಪಂದನ ಅವ್ರಿಗೆ ಇಂಜುರಿ ಆಗಿದ್ರು ಕೂಡ ಅವ್ರ ಪರವಾಗಿ ಇಲ್ಲಿ ಚೈತ್ರ ಅವ್ರು ಆಡಿದ್ರು. ಇಲ್ಲಿ ಒಗಟು ಅಂತ ಬಂದಾಗ ಅವರು ಚೆನ್ನಾಗಿ ಆಡ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು ನನಗೆ. ನಾನು ನನ್ನ ಒಂದು ವಿಡಿಯೋದಲ್ಲೂ ಕೂಡ ಇಲ್ಲಿ ಅದೇ ಹೇಳಿದೆ. ಬೈ ಚಾನ್ಸ್ ಆಗಿ ಲಕ್ ಅಂತ ಅಂದಾಗ ಸ್ವಲ್ಪ ಇಲ್ಲಿ ನೋಡ್ಬೇಕಾಗತ್ತೆ ಅಂತ ಇಲ್ಲಿ ಹೇಳಿದೆ. ನೋಡಿ, ಅಶ್ವಿನಿ ಅವರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಂಡ್ರು ಒಗಟುಗಳನ್ನ. ಅದರಲ್ಲೂ ಕೂಡ ಚೈತ್ರ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ. ಯಾಕೆಂದ್ರೆ ಈ ತರ ಒಗಟುಗಳು ಅವರು ಕೂಡ ಇಲ್ಲಿ ಕೇಳಿದ್ರು. ನೋಡಿ, ಈಸಿಯಾಗಿ 4 ಕೂಡ ಒಗಟುಗಳನ್ನ ಇಲ್ಲಿ ಬಿಡಿಸಿದ್ರು, ಅಂದ್ರೆ ತಿಳ್ಕೊಂಡ್ರು. ಮತ್ತೆ ಇಲ್ಲಿ ಒಂದು ನಂಬರ್ಗಳು ಏನ್ ಲಾಕ್ ಮಾಡಿದ್ರು ಆ ಲಾಕ್ಗಳನ್ನ ಕೂಡ ಕರೆಕ್ಟ್ ಆಗಿ ಓಪನ್ ಮಾಡಿದ್ರು. ಇಲ್ಲಿ ಲಾಸ್ಟ್ ಅಲ್ಲಿ ಬಂದಿದ್ದೆ ಅವರು, ಅಂದ್ರೆ ಆ ಒಗಟುಗಳು ಏನ್ ಸಿಕ್ಕಿತ್ತು ತಗೊಂಡ್ಬಿಟ್ಟು ಇಲ್ಲಿ ಬರ್ತಾರೆ. ಎಲ್ಲೂ ಕೂಡ ಸ್ವಲ್ಪ ಬೇಗನೆ ಸಿಗ್ಬೇಕು ಅಂತ ಆತರ ಪಡ್ಲಿಲ್ಲ. ನೀಟಾಗಿ ಕೇಳಿಸ್ಕೊಂಡ್ರು ಅಭಿ ಅವ್ರು ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಎಲ್ಲಾನು ಕೂಡ ತಿಳ್ಕೊಂಡು ಆ ನಂತರನೇ ಎಲ್ಲಾನು ಕೂಡ ತಗೊಂಡೋಗಿ ಆ 4 ನಂಬರ್ಗಳು ಏನಿತ್ತು ಆ 4 ನಂಬರ್ನು ಓಪನ್ ಮಾಡಿದ್ರು. ಟಕ್ ಅಂತ ಓಪನ್ ಆಯ್ತು. ಸ್ವಲ್ಪ ಇಲ್ಲಿ ಲಕ್ಕು ಕೂಡ ಇಲ್ಲ ಇತ್ತು, ಆದ್ರೆ ಒಗಟು ಇವ್ರಿಗೆ ಹೆಲ್ಪ್ ಮಾಡ್ತು ಅಂತಾನೆ ಇಲ್ಲಿ ಹೇಳ್ಬೋದು. ಕೆಲವೊಂದ್ಸತಿ ಇಲ್ಲಿ ಶಕ್ತಿ ಪ್ರದರ್ಶನನೇ ಮಾಡ್ಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಇಲ್ಲಿ ಬುದ್ಧಿಬಲ ಇದ್ರು ಕೂಡ ಗೇಮ್ನ ಗೆಲ್ಬೋದು ಅಂತಾರಲ್ಲ, ಆ ರೀತಿಯಾಗಿ ಗೆದ್ದಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಈಗ ಮೊದಲ ಮಹಿಳಾ ಕ್ಯಾಪ್ಟನ್ ಯಾರಪ್ಪ ಅಂತಂದ್ರೆ ಇಲ್ಲಿ ಸ್ಪಂದನ ಅವರು. ಬಿಗ್ ಬಾಸ್ ಸೀಸನ್ 12 ಮಹಿಳಾ ಕ್ಯಾಪ್ಟನ್ ಇಲ್ಲಿ ಸಿಂಗಲ್ ಆಗಿಲ್ಲ, ಜೋಡಿ ಕ್ಯಾಪ್ಟನ್ ಆಗಿದ್ದಾರೆ. ಒಟ್ನಲ್ಲಿ ಇಲ್ಲಿ ಅವ್ರ ಹೆಸರಂತೂ ಇಲ್ಲಿ ಇದ್ದೇ ಇರುತ್ತೆ. ಬಿಗ್ ಬಾಸ್ ಸೀಸನ್ 12 ಮೊದಲ ಮಹಿಳಾ ಕ್ಯಾಪ್ಟನ್ ಯಾರು ಅಂತಂದ್ರೆ ಇಲ್ಲಿ ಸ್ಪಂದನ ಅವರ ಹೆಸರು. ಈಗ ಅಭಿ ಅವರು 2ನೇ ಸತಿ ಕ್ಯಾಪ್ಟನ್ ಆಗಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಸ್ಪಂದನ ಅವರು ಮತ್ತೆ ಇಲ್ಲಿ ಅಭಿ ಅವರು ಕ್ಯಾಪ್ಟನ್ ಆಗಿದ್ದು ನಿಮ್ಗೆ ಇಷ್ಟ ಆಯ್ತಾ? ಇಲ್ಲ ಅಂತಂದ್ರೆ ಇವ್ರ ಬದಲು ಬೇರೆ ಯಾರಾದ್ರೂ ಇಲ್ಲಿ ಕ್ಯಾಪ್ಟನ್ ಆಗ್ಬೇಕಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯ ಏನಿದೆ ಅದನ್ನ ವೇಸ್ಟ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.